ಓಂ ಶಾಂತಿ. ಎಲ್ಲವೂ ಆತ್ಮರುಗಳ ಮೇಲೆ ಆಧಾರಿತವಾಗಿದೆ. ಸದಾ ಗಮನವಿರಲಿ, ಮಾಯೆಗೆ ವಶೀಭೂತರಾಗಿ ಶಿಕ್ಷೆಗಳನ್ನು ಅನುಭವಿಸುವಂತಹ ಯಾವುದೇ ಉಲ್ಟಾ ಕರ್ಮವಾಗದಿರಲಿ. ತಂದೆಯ ದೃಷ್ಟಿಯಲ್ಲಿ ಎಲ್ಲರಿಗಿಂತ ಅಧಿಕ ಬುದ್ಧಿವಂತರು ಯಾರಲ್ಲಿ ಪವಿತ್ರತೆಯ ಧಾರಣೆ ಇರುತ್ತದೆಯೋ ಅವರೇ ಪತಿತರು ಬುದ್ಧಿಹೀನರಾಗಿದ್ದಾರೆ, ಪಾವನರು ಬುದ್ಧಿವಂತರಾಗಿದ್ದಾರೆ. ಮಕ್ಕಳೇ, ಈ ಕಣ್ಣುಗಳು ಮೋಸ ಮಾಡದಿರಲಿ, ಇದರಿಂದ ಜೋಪಾನವಾಗಿರಿ. ಈ ಹಳೆಯ ಪ್ರಪಂಚವನ್ನು ನೋಡಿಯೂ ನೋಡದಂತಿರಿ, ಹೊಸ ಪ್ರಪಂಚವನ್ನು ನೆನಪು ಮಾಡಿ. ಈ ಹಳೆಯ ಪ್ರಪಂಚದಲ್ಲಿ ನಾವಿನ್ನು ಸ್ವಲ್ಪ ದಿನಗಳ ಯಾತ್ರಿಕರಾಗಿದ್ದೇವೆ, ಏಕೆಂದರೆ ಈ ಕಣ್ಣುಗಳಿಂದ ಏನೆಲ್ಲವನ್ನೂ ನೋಡುತ್ತೀರೋ ಎಲ್ಲವೂ ವಿನಾಶವಾಗುವುದಿದೆ. ಆತ್ಮವು ಅವಿನಾಶಿಯಾಗಿದೆ. ನಾವು ಅನೇಕ ಬಾರಿ ಚಕ್ರವನ್ನು ಸುತ್ತಿದ್ದೇವೆ, ಈಗ ಚಕ್ರವು ಪೂರ್ಣವಾಗುತ್ತದೆ. ಹೊಸ ಪ್ರಪಂಚದಲ್ಲಿ ನಾವು ಕೆಲವರೇ ಇರುತ್ತೇವೆ, ಮನುಷ್ಯರಿರುವುದಿಲ್ಲ. ಉಳಿದಂತೆ ಎಲ್ಲವೂ ಆತ್ಮರುಗಳ ಮೇಲೆ ಆಧಾರಿತವಾಗಿದೆ. ಇದು ಹಳೆಯ ಮತ್ತು ಹೊಸ ಪ್ರಪಂಚದ ಸಂಗಮ ಯುಗವಾಗಿದೆ. ಈ ಸಂಗಮದಲ್ಲಿಯೇ ತಂದೆಯ ಪಾತ್ರವೂ ನಡೆಯುತ್ತದೆ. ತಂದೆಯು ರಚಯಿತ ನಿರ್ದೇಶಕನಾಗಿದ್ದಾರೆ, ಅವರ ಪಾತ್ರವೂ ಇರುವುದಲ್ಲವೇ? ತಂದೆಯು ಅಂತರ್ಯಾಮಿ ಎಂದು ತಿಳಿದುಕೊಳ್ಳಬೇಡಿ. ತಂದೆಗೆ ಎಲ್ಲರ ಚಟುವಟಿಕೆಗಳು ತಿಳಿದಿವೆ. ಸಮಾಚಾರವಂತೂ ತಂದೆಯ ಬಳಿ ಬರುತ್ತದೆಯಲ್ಲವೇ? ಕೃಷ್ಣನು ಗೀತೆಯ ಭಗವಂತನಲ್ಲ, ಇವರಲ್ಲಿ ತಂದೆಯು ಕುಳಿತಿದ್ದರಿಂದ ಇವರ ಮೂಲಕ ಆ ಗೀತೆಯನ್ನು ಬಿಡಿಸಿದ್ದರೂ ದೇವತೆಗಳಂತೂ ಅಹಿಂಸಕರಾಗುತ್ತಾರೆ. ಅವರು ಸತ್ಯಯುಗದಲ್ಲಿಯೇ ಬರುತ್ತಾರೆ. ಜ್ಞಾನ ಸಿಗುವುದರಿಂದ ನೀವು ಸತ್ಯಯುಗಿ ಹೊಸ ಪ್ರಪಂಚದಲ್ಲಿ ಹೊರಟು ಹೋಗುತ್ತೀರಿ. ಈಗಂತೂ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಈಗ ನೀವು ಚೀಚಿ ಪತಿತರಿಂದ ಪಾವನರು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಿ. ಈಗ ನೀವು ಮಕ್ಕಳಿಗೆ ಅಪಾರ ಖುಷಿ ಇರಬೇಕು. ನಾವೀಗ 84 ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ರಾಜಯೋಗವನ್ನು ಕಲಿತು ದೇವತೆಗಳಾಗುತ್ತೇವೆ ಎಂದು ಪ್ರತಿಯೊಬ್ಬರ ಚಲನೆಯಿಂದ ಕಾಣುತ್ತದೆ ಎಲ್ಲವೇ. ಬಹಳ ಪತಿತ ನಡವಳಿಕೆಯಲ್ಲಿ ನಡೆಯುತ್ತಾರೆ. ತಂದೆಯು ಪದೇ ಪದೇ ಮಕ್ಕಳಿಗೆ ಎಚ್ಚರ ನೀಡುತ್ತಾರೆ, ಮಾಯೆಯಿಂದ ರಕ್ಷಿಸಿಕೊಳ್ಳಬೇಕಾಗಿದೆ. ಯಾರೆಷ್ಟು ತಂದೆಯನ್ನು ನೆನಪು ಮಾಡುವರೋ ಅಷ್ಟು ಪಾವನರಾಗುತ್ತಾರೆ. ನಿಮ್ಮ ಯುದ್ಧವು ಮಾಯೆಯ ಜೊತೆ ಇದೆ. ಈಗ ತಂದೆಯ ಮೂಲಕ ಎಷ್ಟೊಂದು ಬೆಳಕು ಸಿಕ್ಕಿದೆ. ತಂದೆಯು ಹೇಗೋ ನಾವಾತ್ಮಗಳು ಅದೇ ರೀತಿ ಇದ್ದೇವೆ. ತಂದೆಯದು ಅಲೌಕಿಕ ಜನ್ಮವಾಗಿದೆ. ಅವರು ಬಂದು ನೀವು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಓದಿಸುತ್ತಾರೆ. ಕಲ್ಪ ಕಲ್ಪವೂ ಬಂದು ನಮ್ಮ ತಂದೆಯಾಗುತ್ತಾರೆ. ಸಾಧು ಸಂತ ಮೊದಲಾದವರು ಎಂದೂ ಕೂಡ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ನಾನೊಬ್ಬ ತಂದೆಯನ್ನು ನೆನಪು ಮಾಡಿ ಆಗ ಮಾಯೆಯ ಪಾಪಾತ್ಮರುಗಳ ಭಸ್ಮವಾಗಿ ಬಿಡುತ್ತವೆ ಎಂದು ಹೇಳುವುದಿಲ್ಲ. ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೆ ಯಾರೆಲ್ಲ ಆತ್ಮಗಳು ಪಾತ್ರವನ್ನು ಅಭಿನಯಿಸುತ್ತಾರೆಯೋ ಎಲ್ಲರದ್ದೂ ಇದು ಅಂತಿಮ ಜನ್ಮವಾಗಿದೆ. ಈಗ ಮನೆಗೆ ಹೋಗಬೇಕಾಗಿದೆ. ಈಗ ನೀವು ಮಧುರಾತಿ ಮಧುರ ಮಕ್ಕಳಿಗೆ ಅಪಾರ ಖುಷಿ ಇರಬೇಕು. ಸ್ವಪ್ನದಲ್ಲಿ ಎಲ್ಲರೂ ಹೋಗಲು ಸಾಧ್ಯವಿಲ್ಲ. ತಂದೆಯಂತೂ ಪ್ರತಿನಿತ್ಯವೂ ಶ್ರೀಮತವನ್ನು ಕೊಡುತ್ತಾರೆ. ಕೆಲವರದ್ದನ್ನು ಪ್ರತ್ಯಕ್ಷದಲ್ಲಿಯೂ ತರುತ್ತಾರೆ. ಎಲ್ಲರೂ ರಾಜ ರಾಣಿಯಾಗುವುದಿಲ್ಲ. ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ರಾಜಧಾನಿಯಲ್ಲಿ ಎಲ್ಲರೂ ಬೇಕು. ಮಕ್ಕಳೇ, ಧೈರ್ಯವನ್ನು ಬಿಡಬೇಡಿ, ನೀವು ಮುಂದೆ ಹೋಗಬಲ್ಲಿರಿ. ತಂದೆಯ ಜೊತೆ ಸದಾ ಸತ್ಯವಾಗಿರಬೇಕು. ಈಗ ಯಾವುದೇ ತಪ್ಪಾದರೆ ತಂದೆಯಿಂದ ಮುಚ್ಚಿಡಬಾರದು. ಕಣ್ಣುಗಳೆಂದು ಕುದೃಷ್ಟಿಯಾಗದಂತೆ ಸಂಭಾಲನೆ ಮಾಡಬೇಕಾಗಿದೆ. ಸದಾ ಶುದ್ಧ ನಶೆ ಇರಲಿ. ಈಗ ನಮಗೆ ತಂದೆಯ ಕೈ ಸಿಕ್ಕಿದೆ. ಇದರ ಆಧಾರದಿಂದ ನಾವು ವಿಷಯ ವೈತರಣಿ ನದಿಯಿಂದ ಪಾರಾಗಿ ಬಿಡುತ್ತೇವೆ ಎಂದು ಶಕ್ತಿಶಾಲಿ ಬ್ರೇಕ್ ಮೂಲಕ ಸೆಕೆಂಡ್ನಲ್ಲಿ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡುವಂತಹ ಸ್ವಪರಿವರ್ತಕ ಭವ. ಸ್ವಯಂ ಪ್ರತಿ ಮತ್ತು ಆತ್ಮರ ಪ್ರತಿ ಶ್ರೇಷ್ಠ ಪರಿಷ್ಠೆಯ ಪರಿವರ್ತನೆಯ ಶಕ್ತಿಯನ್ನು ಕಾರ್ಯದಲ್ಲಿ ತರುವಂಥವರೇ ಸತ್ಯ ಯೋಗಿಯಾಗಿದ್ದಾರೆ.
ಒಳ್ಳೆಯದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.